ಇನ್ನು ಮತ್ತೊಂದು ವಿಚಾರ ಸರ್, ಮಹೇಶ್ ಶೆಟ್ಟಿ ತಿಮರೋಡಿ ಈಗ ಆಲ್ರೆಡಿ ಗಡಿಪಾರಿಗೆ ಆದೇಶ ಕೊಟ್ಟಾಯಿತು, ಅದಕ್ಕೆ ಸದ್ಯದ ಮಟ್ಟಿಗೆ ರಿಲೀಫ್ ಆದರೂ ಕೂಡ ಎಲ್ಲೋ ಒಂದು ಕಡೆ ಬಂಧನದ ಭೀತಿ ಕಾಡ್ತಾ ಇದೆಯಾ ಅನ್ನೋ ಪ್ರಶ್ನೆ. ಯಾಕೆ ಅಂದರೆ ನೋಟಿಸ್ ಮೇಲೆ ನೋಟಿಸ್ ಕೊಡ್ತಿದ್ದಾರೆ, ಅವ್ರ ಮನೆ ಬಾಗಿಲಿಗೆ ಹೋಗಿ ನೋಟಿಸ್ ಅಂಟಿಸ್ ಬರ್ತಾ ಇದ್ದಾರೆ, ಆದರೆ ಎಲ್ಲೂ ಕೂಡ ಪತ್ತೆ ಇಲ್ಲ. ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಆನ್ಸರ್ ಮಾಡ್ತಾ ಇಲ್ಲ. ಅಂದರೆ ಎಲ್ಲಿ ನನ್ನನ್ನು ಅರೆಸ್ಟ್ ಮಾಡ್ತಾರೆ ಅನ್ನೋ ಭಯಕ್ಕ ಹೇಗೆ ಅಂತ ಸರ್, ಇದ್ರ ಬಗ್ಗೆ? ನ್ಯಾಚುರಲಿ ಭಯ ಇರುತ್ತೆ. ಹೌದು, ಯಾಕೆಂದರೆ ನೀವು ಇದನ್ನೆಲ್ಲ ಇಡೀ ಬೆಳವಣಿಗೆಯನ್ನು ಗಮನಿಸಿದರೆ ಅವರ ಜಾಗದಲ್ಲಿ ಸ್ಥಳದಲ್ಲಿ ಯಾರಿದ್ರೂ ಭಯ ಇರುತ್ತೆ. ಹೌದು, ಯಾಕೆಂದರೆ ಒಂಥರ ಫಿಕ್ಸ್ ಮಾಡ್ತಾ ಇದ್ದಾಗೆ ಸರ್ಕಾರ ಕಾಣುತ್ತೆ. ಅದು ಏನು, RSSನ ಒಂದು ಗುಂಪಿನ ಪರವಾಗಿ ಸರ್ಕಾರ ಇದೆ, ಇನ್ನೊಂದು ಗುಂಪನ್ನು ಟಾರ್ಗೆಟ್ ಮಾಡಿದೆ. ಇಟ್ ಹ್ಯಾಸ್ ಬಿನ್ ಕ್ಲಿಯರ್. ಆದ್ದರಿಂದ ಇಡೀ ಧರ್ಮಸ್ಥಳದ ಪ್ರಕರಣದಲ್ಲಿ BJPಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ BL ಸಂತೋಷ್ ಅವರೇನಿದ್ದಾರೆ ಅವರೇ ಎಲ್ಲವನ್ನ ನಿರ್ವಹಿಸ್ತಾ ಇದ್ದಂಗೆ ಕಾಣುತ್ತೆ. ಸೊ ಕಾಂಗ್ರೆಸ್ ಸರ್ಕಾರ ಕೂಡ ಉಪಮುಖ್ಯಮಂತ್ರಿಗಳು ಕೂಡ ಅದನ್ನ ಹೇಳಿದ್ದಾರೆ. ನಾನು ಭಾಳ ಸಂದರ್ಭದಲ್ಲಿ ಸಂತೋಷ್ ಅವ್ರ ಬಗ್ಗೆ ಮಾತನಾಡೋದಕ್ಕೆ ತಾನೇ ತಿಮರೋಡಿ ಅವ್ರನ್ನ ಅರೆಸ್ಟ್ ಮಾಡಿ ಅದೇನೆ ಅವ್ರು ಮತ್ತೆ ಅದೇ ಆ ಸಂದರ್ಭದಲ್ಲಿ DK ನಮ್ಮ BL ಸಂತೋಷ್ ಅಂದರು. ಅದ್ರ ಬಗ್ಗೆ ನಾನು ಡಿಸ್ಕಸ್ ಮಾಡಿದ್ದೀನಿ. ನಮ್ಮ ಅಂದ್ರೆ ಅವ್ರ ಹತ್ರ ಭಾಳ ಕ್ಲೋಸ್, ಅದನ್ನ ಎಕ್ಸ್ಪ್ಲೈನ್ ಕೂಡ ಮಾಡಿದ್ವಿ ಯಾವ ಕಾರಣಕ್ಕೆ. ಎಸ್, ಸೊ ಆ ಕಾರಣಕ್ಕಾಗಿ ಇಡೀ ಈ ಪ್ರಕರಣದಲ್ಲಿ ಎಲ್ಲೋ ನಿಗೂಢವಾಗಿ ನಿಂತು ಕುಳಿತು ನಿಯಂತ್ರಣ ಮಾಡ್ತಿರೋ BL ಸಂತೋಷ್. ಅವರು RSSನ ಒಳಗಡೆ ಇರುವ ತಮ್ಮ ವಿರೋಧಿಗಳನ್ನು ದಮನ ಮಾಡುವುದಕ್ಕೆ ಅವರು ಯತ್ನ ಮಾಡ್ದಂಗೆ ಕಾಣ್ತಾ ಇದೆ. ಸೊ ಇವತ್ತು ನಾವು ಮತ್ತು RSS ಬಗ್ಗೆ ಮಾತಾಡೋ ಭಾಳ ಒಳ್ಳೆಯ ದಿನ ಇವತ್ತು. ಯಾಕೆ ಗೊತ್ತಾ, ಇದು RSS ಪ್ರಾರಂಭವಾದ ದಿನ, ವಿಜಯದಶಮಿ. ಹೆಡ್ಗೇವಾರ್ ಅವರು ಪ್ರಾರಂಭ ಮಾಡಿದ್ದು ಕರೆಕ್ಟ್ ಇವತ್ತಿಗೆ 100 ವರ್ಷ ಆಗಿದೆ. ಸೊ ಆದ್ದರಿಂದ ಈ ಅಲ್ಲಿ ಒಳಗಡೆ ಇರುವ RSSನ ಒಳಗಡೆ ಗುಂಪುಗಾರಿಕೆ ಏನಿದೆಯಲ್ಲ ಅದು ಕೂಡ ಇಡೀ ಧರ್ಮಸ್ಥಳದ ಪ್ರಕರಣದಲ್ಲಿ ಭಾಳ ಮಹತ್ವದ ಪಾತ್ರ ವಹಿಸ್ತಾ ಇದೆ. ಕಾಂಗ್ರೆಸ್ ಕೂಡ BL ಸಂತೋಷ್ ಅವರ ಪರವಾಗಿ ನಿಂತಿದೆ. ಆದ್ದರಿಂದ ನೋಡಿ, ಕಲ್ಲಡ್ಕ ಪ್ರಭಾಕರ ಭಟ್ರು ಮಾತಾಡ್ತಾನೇ ಇಲ್ಲ. ಅವರು ದಕ್ಷಿಣ ಕನ್ನಡದ ಒಬ್ಬ ಉಗ್ರಗಾಮಿ ಹಿಂದುತ್ವದ ಅವರು. ಸೊ ಅವರು ಮಹೇಶ್ ತಿಮರೋಡಿ ಎಲ್ಲ ಒಂದೇ ಆಗಿದ್ದಾರೆ. ಆದ್ದರಿಂದ ಅವ್ರಿಗೆ ಅನ್ಸೋಕ್ಕೆ ಪ್ರಾರಂಭ ಆಗಿದೆ. ಈಗ BL ಸಂತೋಷು ಇರೋದರಿಂದ, ಕಾಂಗ್ರೆಸ್ ಮೇಲೆ ಅವರ ಪ್ರಭಾವ ಇರೋದರಿಂದ, ಸೊ ಅವರು ಯು ಸಿ ದಟ್ ನಮ್ಮ DK ಶಿವಕುಮಾರ್ ಅವರಿಗೆ ನಮ್ಮ ಸಂತೋಷ ಆಗಿರೋದ್ರಿಂದ ನಮ್ಮನ್ನು ಹತ್ತಿಕ್ಕೆ ಬಿಡ್ತಾರೆ ಅಂತ ಅನಿಸಿರ್ಬೇಕು ಅವರಿಗೆ. ಮೋಸ್ಟ್ಲಿ ಅದೇ ಕಾರಣಕ್ಕೆ ಅವರಿಗೆ ತಪ್ಪಿಸ್ಕೊಂಡಿದ್ದಾರೆ. ಈಗ ಒಂದು ಗಡಿಪಾರಿಗೆ ಅವರು 8ನೇ ತಾರೀಕುವರೆಗೆ ಸಿಕ್ಕಿದೆ. ಆದರೆ 4ನೇ ತಾರೀಕು ಈ ಜಾಮೀನು ಅರ್ಜಿ ಬೇರೆ ಸಲ್ಲಿಸಿದ್ದಾರೆ, ಅದ್ರ ವಿಚಾರಣೆ ಬೇರೆ ಇದೆ ಈಗ ಅಕ್ಟೋಬರ್ 4. ಅದಕ್ಕೆ ಅವ್ರು ಕಾಯ್ತಾ ಇದ್ದಾರೆ. ಅಂದರೆ ಜಾಮೀನು ಸಿಕ್ಬಿಟ್ರೆ ಹೊರಗಡೆ ಬರ್ತಾರೆ. ಖಂಡಿತ ಆಂಟಿಸಿಪೇಟರಿ ಬೇಲ್ ಏನಿದೆ ಅವರಿಗೆ ಅನಿವಾರ್ಯ ಆಗಿದೆ. ಸಿಗದಿದ್ದರೆ ಸಿಗೋವರೆಗೆ ಫೈಟ್ ಮಾಡಬೇಕು. ಹೊರಗಡೆ ಬಂದರೆ ಅರೆಸ್ಟ್ ಮಾಡಿಬಿಡ್ತಾರೆ. ಯಾಕಂದರೆ ಕಾಂಗ್ರೆಸ್ ಗೌರ್ಮೆಂಟ್ ಇಸ್ ವೆರಿ ಮಚ್ ಕ್ಲಿಯರ್. ದೇ ಆರ್ ವಿತ್ ಒನ್ ಗ್ರೂಪ್ ಆಫ್ RSS, ದೇ ಆರ್ ಹೆಲ್ಪಿಂಗ್ ದಟ್ ಗ್ರೂಪ್ ಅಲ್ವಾ. ಸೊ ಎತ್ತಾಕ್ಬಿಡ್ತಾರೆ ಇವ್ರನ್ನ. ಯಾಕಂದರೆ ಅವರಿಗೆ ಒಂಥರ ಕಾಂಗ್ರೆಸ್ಸಿಗೆ 2 ರೀತಿ ಇದೆ. ಒಂದು BL ಸಂತೋಷ್ ಅವರಿಗೆ ಸಹಾಯ ಮಾಡೋದು ಒಂದು ಕಡೆ, ಇನ್ನೊಂದು ಕಡೆ ಯಾರು ಆರೋಪಿತರಿದ್ದಾರೆ ಕುಟುಂಬ ಸಂರಕ್ಷಣೆ ಮಾಡಬೇಕಲ್ವಾ, ಅದು ಅವರ ನೈತಿಕ ಮತ್ತು ಧಾರ್ಮಿಕ ಜವಾಬ್ದಾರಿ. ಆ ಜವಾಬ್ದಾರಿ ನಿರ್ವಹಣೆ ಇದೆ. ಸೊ ಆ ಕಾರಣಕ್ಕೆ ಎಸ್ ದೇ ವಿಲ್ ಡೂ ದ್ಯಾಟ್. ಈಗಾಗಲೇ SIT ತನಿಖೆಯನ್ನು ದಾರಿ ತಪ್ಪಿಸೋದಕ್ಕೆ ಏನೇನು ಮಾಡಬೇಕು ಅದನ್ನು ಕಾಂಗ್ರೆಸ್ನ ಕೆಲವು ಸಚಿವರು ಸಿಸ್ಟಮೆಟಿಕ್ಕಾಗಿ ಮಾಡ್ತಿದ್ದಾರೆ. ಸೊ ಅದ್ರ ಜೊತೆಗೆ ಇದು ಕೂಡ ತಿಮರೋಡಿಯವ್ರಿಗೆ ಬೇರೆ ದಾರಿ ಇಲ್ಲ. ನೀವು ಇನ್ಯಾವುದಕ್ಕೆ ಯಾವುದೋ ಕೇಸ್ ಹಾಕಿ ಜಡ್ದ್ಬಿಟ್ಟು ಒಳಗೆ ಕೂರಿಸ್ಬಿಟ್ರೆ ಏನು ಮಾಡ್ತೀರಿ ಈಗಿರುವ ಕೇಸ್ನಲ್ಲಿ ಅಲ್ವಾ. ಅದು ಒಂದು ಕಡೆ ಶಾಂತಿ ಭಂಗ, ಇನ್ನೊಂದು ಕಡೆ ಅಕ್ರಮ ಶಸ್ತ್ರಾಸ್ತ್ರ. ಸೊ ಪೊಲೀಸರು ಮನ್ಸು ಮಾಡಿದ್ರೆ ಇನ್ನು 10 ಕೇಸಸ್ ಹಾಕೋದು ಯಾವ ದೊಡ್ಡ ಕೆಲಸ ರೀ, ಹಾಕೊಳಕ್ಕೆ ಕಳಿಸ್ಬೋದು. ಸೊ ಆ ಕಾರಣಕ್ಕೆ ಅವರಿಗೆ ಬೇಲ್ ಬೇಕಾಗಿದೆ. ಈಸ್ ವೇಟಿಂಗ್ ಫಾರ್ ಬೇಲ್. ಅದರಿಂದ ಅನಿವಾರ್ಯವಾಗಿ ಅವರು ಅದು ಸಹಜ, ಅದೆಲ್ಲರೂ ಕೂಡ ಮಾಡುವಂತ, ಇದರಲ್ಲೇನು ವಿಶೇಷ ಇಲ್ಲ. ನೋಡೋಣ ಅಕ್ಟೋಬರ್ 4ಕ್ಕೆ ಜಾಮೀನು ಅರ್ಜಿ ವಿಚಾರಣೆಗೆ ಬರೋದ್ರಿಂದ ಏನಾಗುತ್ತೆ. ಮತ್ತೆ ಅಕ್ಟೋಬರ್ 8ರ ಈ ಗಡಿಪಾರು ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಬಿಗ್ ಡೇ ಅಂತಾನೆ ಹೇಳ್ಬೋದು ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೆ. ಏನ್ ರಿಸಲ್ಟ್ ಬರುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗತ್ತೆ.